ಸೊ ಇನ್ನೇನು ನಾಗರ ಪಂಚಮಿ ಹಬ್ಬ ಹತ್ತಿರ ಬಂತು. ನಾಗರ ಪಂಚಮಿ ಅಂದ ತಕ್ಷಣ ನೆನಪು ಬರೋದು ಉಂಡೆಗಳು. ವಿಧವಾದಂಥ ಉಂಡೆಗಳನ್ನ ಮನೇಲಿ ಮಾಡ್ತಿರ್ತಾರೆ. ಅದೇ ಥರ ನಾನು ಕೂಡ ನಮ್ಮಲ್ಲಿ ಉಂಡೆಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಹಾಗಿದ್ರೆ ಮೊದಲನೇದಾಗಿ ಒಂದು ಮಿಕ್ಸ್ ಉಂಡೆನ ಮಾಡೋದು ತೋರಿಸ್ತಾ ಇದ್ದೀನಿ. ಕಡಲೆ ಬೀಜವನ್ನು ಬಳಸ್ಕೊಂಡು ಸೂಪರ್ ಟೇಸ್ಟಿಯಾಗಿರುವಂಥ ಉಂಡೆ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ಬಾಣಲೆ ಬಿಸಿ ಇಟ್ಕೊಂಡು ಇದಕ್ಕೆ ಒಂದು 2 ಕಪ್ ಆಗೋಷ್ಟು ಕಡಲೆ ಬೀಜ ಅಥವಾ ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಕ್ರಿಸ್ಪಿ ಆಗೋವರೆಗೂ. ಸ್ವಲ್ಪ ಮೀಡಿಯಮ್ ಉರಿಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಹುರಿದ್ರೆ ಶೇಂಗಾ ಬೀಜ ಕ್ರಿಸ್ಪಿಯಾಗಿ ಹುರಿಯುತ್ತೆ, ಸೀದೋಗಲ್ಲ. ಆ ಥರ ಸೀದು ಹೋಗದೆ ಇರೋ ಥರ ನೀವು ನೋಡಿಕೊಂಡು ಹುರಿಬೇಕಾಗತ್ತೆ. ನೋಡಿ ಸಿಪ್ಪೆ ಎಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ಈ ಥರ ಚೆನ್ನಾಗಿ ಸ್ವಲ್ಪ ಸುಮಾರು ಟೈಮ್ ತೊಗೊಳತ್ತೆ, ಒಂದು 10 ರಿಂದ 15 ನಿಮಿಷ ತೊಗೊಳತ್ತೆ. ಮೀಡಿಯಮ್ ಉರಿಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ ಇದನ್ನು ಬೇರೆ ಒಂದು ಪ್ಲೇಟ್ಗೆ, ಅಗಲವಾಗಿರೋಂಥ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಟು ಇದನ್ನು ಸಿಪ್ಪೆ ತೆಗಿಬೇಕಾಗತ್ತೆ. ಇವಾಗ ಅದೇ ಬಾಣಲೆಗೆ ನಾನಲ್ಲಿ 1 ಕಪ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಹುರ್ಕೋಬೇಕು, ಯಾಕಂದರೆ ಸಿಡಿದು ಹೋಗುತ್ತೆ. ಅದೇ ಬಿಸಿನಲ್ಲೇ ಹುರಿಲಿ ಅಂತ ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡು ಹುರಿತಾ ಇದ್ದೀನಿ. ಇವಾಗ ನೋಡಿ ಅದೇ ಬಾಣಲೆ ಬಿಸಿ ಇರುತ್ತಲ್ಲ, ಅಷ್ಟು ಬಿಸಿ ತಾಕಿದ್ರೂ ಸಾಕು, ಚೆನ್ನಾಗಿ ಹುರ್ಕೊಳ್ಳುತ್ತೆ. ನೋಡಿ ಸ್ವಲ್ಪ ಕೆಂಪು ಆಗ್ತಾ ಬಂತು, ಇಷ್ಟಾದರೆ ಸಾಕು. ನಾನಿಲ್ಲಿ ಇದನ್ನು ಕೂಡ ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ಅಷ್ಟು ಅದೇ ಬಿಸಿಗೆ ಕೆಂಪಿಗೆ ಹುರಿದಿದೆ ಎಳ್ಳು. ಇವಾಗ ಮತ್ತೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಲೋ ಫ್ಲೇಮ್ ಇಟ್ಕೊಂಡು ನಾನಿಲ್ಲಿ ಒಣ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೀನಿ. ತುರಿದಿರುವಂಥ ಒಣ ಕೊಬ್ಬರಿಯನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು, ಕೆಂಪಗಾಗೋವರೆಗೂ ಹುರಿಬೇಕು. ಅಥವಾ ಕ್ರಿಸ್ಪಿ ಆಗೋವರೆಗೂ ಲೋ ಫ್ಲೇಮ್ ಇಟ್ಕೊಂಡ್ರೆ ಕೆಂಪಗಾಗಲ್ಲ, ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಕ್ರಿಸ್ಪಿ ಆಗೋವರೆಗೂ ಹುರಿದ್ರೆ ಸಾಕು. ನೋಡಿ ಈ ಥರ ಹುರಿದು ಮಾಡೋದ್ರಿಂದ ತುಂಬ ರುಚಿ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆಯೇ ಬಾಳಿಕೆ ಕೂಡ ಬರುತ್ತೆ. ಜಾಸ್ತಿ ನೀವು ಇಟ್ಕೊಂಡು ನೀವು ತಿನ್ಬೋದು. ಇದನ್ನು ಕೂಡ ಹುರಿದು ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ನೀವು ಬೇಕಿದ್ರೆ ಎಲ್ಲವನ್ನು ಹುರಿದು ಒಂದೇ ಬೌಲ್ಗೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ನಾನಿಲ್ಲಿ ಶೇಂಗಾ ಬೀಜವನ್ನು ಇನ್ನೂ ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಂಡಿಲ್ಲ, ಸಿಪ್ಪೆ ಎಲ್ಲ ತೆಗಿಬೇಕು. ಇವಾಗ ಅದೇ ಬಾಣಲೆಗೆ ನಾನಿಲ್ಲಿ ಹುರ್ಗಡ್ಲೆಯನ್ನು ಕೂಡ 1 ಕಪ್ ಆಗೋಷ್ಟು ಹುರ್ಗಡ್ಲೆ ಕೂಡ ಹುರ್ಕೊಳ್ತಾ ಇದ್ದೀನಿ. ಅದನ್ನು ನೋಡಿ ಡೈರೆಕ್ಟಾಗಿ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪೌಡ್ರ್ ಮಾಡ್ಕೊಂಡು ಬರಬೇಕು ಹುರ್ಗಡ್ಲೆನ. ನೋಡಿ ಮೊದಲಿಗೆ ಹುರ್ಗಡ್ಲೆನ ಪುಡಿ ಮಾಡ್ಕೊಂಡು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಪಾತ್ರೆಯಲ್ಲಿ ಉಂಡೆ ಮಾಡ್ತಿರೋ ಆ ಉಂಡೆ ಪಾತ್ರೆಗೆ ನೀವು ಇಲ್ಲಿ ಹುರ್ಗಡ್ಲೆನ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಕೊಬ್ಬರಿಯನ್ನು ಅಂದರೆ ಒಣ ಕೊಬ್ಬರಿಯನ್ನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇಲ್ಲ, ನುಣ್ಣಗೆ ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ ನಾನು ತುರ್ಕೊಂಡಿದ್ದೀನಿ, ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಕಾಯಿ ತೆಂಗಿನ ಕೊಬ್ಬರಿ, ಅದಕ್ಕಾಗಿ ಹುರ್ಕೊಳ್ತಾ ಇಲ್ಲ. ನಾನಿಲ್ಲಿ ಎಳ್ಳನ್ನು 1 ಸ್ಪೂನ್, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೇ. ಇವಾಗ ನೋಡಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ನಾನು ಸಿಪ್ಪೆ ಬಿಡಿಸಿ ಇಟ್ಕೊಳ್ಳೋಂಥ ಕಡಲೆ ಬೀಜ ನೋಡಿ ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೋಬೇಕು. ಒಂದೊಂದು ಎಲ್ಲ ಸಿಪ್ಪೆನೂ ಬಿಡ್ಸೋಕ್ಕಾಗಲ್ಲ, ಕೆಲವೊಂದು ಇದ್ದರೂ ಏನು ತೊಂದರೆ ಇಲ್ಲ. ಇದನ್ನು ನೋಡಿ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಕೂಡ ತರಿಯಾಗಿ ರುಬ್ಕೋಬೇಕು. ಪೂರ್ತಿ ಪೌಡ್ರ್ ಮಾಡ್ಕೋಬಾರ್ದು. ನೋಡಿ ಈ ಥರ ತರಿಯಾಗಿರಬೇಕು. ಒಂದು ಸತಿ ಆನ್ ಮಾಡಿ ಆಫ್ ಮಾಡಿ ಈ ಥರ ಆಗುತ್ತೆ. ಇವಾಗ ಅದೇ ಮಿಕ್ಸಿಂಗ್ ಬೌಲ್ಗೆ ಶೇಂಗಾ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಪುಡಿ ಅಲ್ಲ, ಆ್ಯಕ್ಚುಲಿ ಶೇಂಗಾನ ತರಿಯಾಗಿ ರುಬ್ಬಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸಿಂಗ್ ಬೌಲ್ಗೆ. ಇದಕ್ಕೆ ನೋಡಿ ಏಲಕ್ಕಿ ಪೌಡ್ರ್ ನಾನು ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಶೇಂಗಾ ಪುಡಿ ಮಾಡ್ತಿರ್ತಿರಲ್ಲ, ಅದಕ್ಕೆ 2 ಏಲಕ್ಕಿ ಹಾಕ್ಕೊಂಡು ನೀವು ಪೌಡ್ರ್ ಮಾಡಿದ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲಕ್ಕೆ ನೋಡಿ ಒಂದು 1/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕೋದು ಬೇಕಾಗಿಲ್ಲ. 1 ಕಪ್ ಅಷ್ಟು ಬೆಲ್ಲಕ್ಕೆ 1/4 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಕರಗೋಗ್ಬಿಡ್ಬೇಕು. ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳಿ. ಇದನ್ನು ಯಾವುದೇ ರೀತಿ ಪಾಕ ಮಾಡೋ ಹಾಗಿಲ್ಲ, ಜಸ್ಟ್ ಕರಗಿಸ್ಕೊಂಡು ಅಂಟು ಪಾಕ ತೆಗಿಬೇಕು ನಾವಿಲ್ಲಿ. ಯಾಕಂದರೆ ಉಂಡೆ ಪಾಕ ಮಾಡಿ ಉಂಡೆ ಮಾಡಿದ್ರೆ ಈ ಶೇಂಗಾ ಉಂಡೆ ಚೆನ್ನಾಗಾಗಲ್ಲ. ಹಾಗಾಗಿ ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ, ಅಂಟು ಪಾಕ ಬಂದರೆ ಈ ಥರ ಬಬಲ್ಸ್ ಬರ್ತಾ ಇರುತ್ತೆ, ಗಟ್ಟಿ ಆಗ್ತಾ ಬರುತ್ತೆ, ಕಲರ್ ಚೇಂಜ್ ಆಗುತ್ತೆ ಬೆಲ್ಲದ್ದು. ಇವಾಗ ಸ್ವಲ್ಪ ಕೈಯಿಂದ ಮುಟ್ಟು ನೋಡಿಕೊಂಡ್ರೆ ಸ್ವಲ್ಪ ಅಂಟಬೇಕು. ನಿಮ್ಮ 2 ಬೆರಳಿಂದ ಮುಟ್ಟು ನೋಡಿಕೊಂಡ್ರೆ ಸ್ವಲ್ಪ ಅಂಟು ಪಾಕ ಬಂದಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಪೌಡ್ರ್ ಏನು ಮಾಡಿಟ್ಕೊಂಡಿದ್ವಲ್ಲ ಮಿಕ್ಸು ಉಂಡೆ ಮಾಡೋದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು. ಈ ಪ್ರೊಸೀಜರ್ ಏನಿದೆ ನೋಡಿ ಒಂದು 2 ನಿಮಿಷದಲ್ಲಿ ಆಗಿಬಿಡಬೇಕು ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು. ಯಾಕಂದರೆ ಆ ಬಿಸಿಗೆ ಪಾಕ ಆಗ್ತಾ ಇರತ್ತೆ, ಇನ್ನೂ ಬಿಸಿ ಇರುತ್ತಲ್ಲ, ಪಾಕ ಗಟ್ಟಿ ಆಗ್ತಾ ಇರತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಬಿಸಿ ಇರೋವಾಗಲೇ ಸ್ವಲ್ಪ ಕೈಗೆ ಸ್ವಲ್ಪ ನೀರು ಅಥವಾ ತುಪ್ಪನೋ ಹಚ್ಕೊಂಡು ಉಂಡೆಗಳನ್ನ ಕಟ್ಕೊಂಡ್ಬಿಡಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಮಾಡಿರೋಂಥ ಕ್ವಾಂಟಿಟಿ ಕರೆಕ್ಟಾಗಿ ಆ ಪಾಕಕ್ಕೆ ಹೊಂದ್ಕೊಂಡಿದೆ. ಸ್ವಲ್ಪ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ತುಪ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಉಂಡೆನಲ್ಲಿ. ನೀವು ಬೇಡ ಅಂದರೆ ತುಪ್ಪ ಇಲ್ಲದೇ ಹಾಗೇ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ನೋಡಿ ಸ್ವಲ್ಪ ಬಿಸಿ ಇರೋವಾಗಲೇ ಸ್ವಲ್ಪ ತಣ್ಣೀರನ್ನು ಕೈಗೆ ಹಚ್ಕೊಂಡು ಅಥವಾ ತುಪ್ಪ ಹಚ್ಕೊಂಡು ಈ ಥರ ಉಂಡೆ ಕಟ್ಕೊಂಡ್ರೆ ಆಯಿತು. ಪೂರ್ತಿ ತಣ್ಣಗಾದ್ಮೇಲೆ ಚೆನ್ನಾಗಾಗಲ್ಲ, ಉಂಡೆ ಕಟ್ಟಕ್ಕೆ ಬರಲ್ಲ. ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಉಂಡೆನ ನೀವು ಕಟ್ಟೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಇರೋವಾಗಲೇ ಉಂಡೆ ಕಟ್ಕೋಬೇಕು. ನೋಡಿ ಯಾವ ಥರ ಆಗಿದೆ ಅಂತ, ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಇದನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ನೋಡಿಕೊಂಡು. ನಾನಿಲ್ಲಿ ಮೊದಲೇ ಉಂಡೆ ನಾಗರ ಪಂಚಮಿಗೆ ಮಾಡಿರುವಂಥ ಮೊದಲನೇ ಉಂಡೆ ಇದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ ಇದೇ ಥರ ಎಲ್ಲ ಉಂಡೆಗಳನ್ನ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಉಂಡೆಗಳನ್ನ ಮಾಡಿಕೊಂಡು ಡಬ್ಬದಲ್ಲಿ ತುಂಬಿಟ್ರೆ ಮಕ್ಕಳು ಆವಾಗವಾಗ ಬಂದು ತಿಂತಾಯಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಸೊ ನೀವು ಕೂಡ ಉಂಡೆಗಳನ್ನ ಇವಾಗಿಂದನೇ ಮಾಡಿ ಸ್ಟೋರ್ ಮಾಡ್ಕೊಳ್ಳಿ. ಹಬ್ಬದ ಟೈಮಲ್ಲಿ ಗಡಿಬಿಡಿ ಆಗಲ್ಲ. ಚುರುಮುರಿಯನ್ನು ಬಳಸ್ಕೊಂಡು ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಲಡ್ಡುವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ನೋಡಿ ನಾನಿಲ್ಲಿ ಇದಕ್ಕೆ 1 ಕಪ್ ಆಗುವಷ್ಟು ಚುರುಮುರಿನ ಇಟ್ಕೊಂಡಿದ್ದೀನಿ, ಅಥವಾ 1/4 kg ಆಗುವಷ್ಟು ಅಂದ್ಕೊಳ್ಳಿ. ಇದಕ್ಕೆ ನೋಡಿ 1 ಕಪ್ ಆಗೋಷ್ಟು ಬೆಲ್ಲ ಕೂಡ ತೊಗೊಂಡಿದ್ದೀನಿ. ಚೆನ್ನಾಗಿರುವಂಥ ಉಂಡೆ ಬೆಲ್ಲ ತೊಗೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಉಂಡೆ ರೆಸಿಪಿಗಳೆಲ್ಲವೂ. ನಾನಲ್ಲಿ ಒಂದು ಬಾಣಲೆಗೆ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ 1/4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀರನ್ನು ಜಾಸ್ತಿ ಸೇರಿಸಬಾರ್ದು, ಜಸ್ಟ್ ಬೆಲ್ಲ ಕರಗಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ. 1/4 ಕಪ್ ಅಂದರೆ ಒಂದು 4 ಟೇಬಲ್ ಸ್ಪೂನ್ ಅಥವಾ 5 ಟೇಬಲ್ ಸ್ಪೂನ್ ಅಂತ ಅಂದ್ಕೊಳ್ಳಿ. ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ನೀರು ಜಾಸ್ತಿ ಹಾಕಿದ್ರೆ ಪಾಕ ನಮಗೆ ಬೇಗ ಆಗಲ್ಲ, ಅಂದರೆ ಚೆನ್ನಾಗಿ ಬರಲ್ಲ ಪಾಕ, ನೀರಾಗತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕಿ, ಕುದಿಯೋಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ನಿಮ್ಮ ಕಡೆ ಬೆಲ್ಲ ಯಾವ ಥರ ಸಿಗುತ್ತೋ ಆ ಥರ ನೀವು ಮಾಡ್ಕೋಬೋದು. ಬೆಲ್ಲ ಸ್ವಲ್ಪ ಬೆಲ್ಲದಲ್ಲಿ ಸ್ವಲ್ಪ ಕಸಗಳಿರುತ್ತೆ, ಅದು ಹಿಂಗೇನಾದರೂ ಇದ್ದರೆ ಸೋಸ್ಕೊಂಡು ಮತ್ತೆ ನೀವು ಪಾಕ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲದೆ ಇರುವಂಥ ಬೆಲ್ಲ ಚೆನ್ನಾಗಿದೆ ಇದು. ನಾನು ಮಾಡಿ ಟೇಸ್ಟ್ ಮಾಡಿದಾಗ ಗೊತ್ತಾಗತ್ತಲ್ಲ, ಬಾಯಿಗೆ ಸಿಗುತ್ತೆ ಹಳ್ಳು ಕಲ್ಲು ಮಣ್ಣು ಎಲ್ಲ. ನಾನು ಲಾಸ್ಟ್ ಟೈಮ್ ಉಂಡೆ ಮಾಡಿದಾಗ ಆ ಥರ ಏನೂ ಇರಲಿಲ್ಲ, ಚೆನ್ನಾಗಿತ್ತು. ಆಮೇಲೆ ಇಲ್ಲೇ ಗೊತ್ತಾಗುತ್ತೆ, ಕರಗಿದ ತಕ್ಷಣ ಕಸಗಳೆಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಇವಾಗ ನೋಡ್ತಿರ್ಬೋದು ಯಾವುದೇ ರೀತಿ ತುಂಬ ಚೆನ್ನಾಗಿದೆ, ಬೆಲ್ಲ ಚೆನ್ನಾಗಿದೆ. ನೋಡಿ ಕರಗ್ತಾ ಇದ್ದಂಗೆ ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಬೇಗ ಕರಗುತ್ತೆ ಉಂಡೆ ಬೆಲ್ಲ ತೊಗೊಂಡ್ರೆ. ಬೇರೆ ಬೆಲ್ಲ ತೊಗೊಂಡ್ರೆ ಅಷ್ಟು ಕ್ಲೀನಾಗಿ ಚೆನ್ನಾಗಿ ಬೇಗನೆ ಕರಗಲ್ಲ. ನೋಡಿ ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ಕೈ ಆಡಿಸ್ತಾ ಇರಬೇಕು ಬೆಲ್ಲ ಪಾಕನ. ಇವಾಗ ನೋಡಿ ಈ ಟೈಮಲ್ಲಿ ನೀವು ಬೇಕಿದ್ರೆ ಏಲಕ್ಕಿ ಪೌಡ್ರನ್ನ ಹಾಕೋಬೋದು. ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಆಗಿರುತ್ತೆ ಪೂರಿ ಉಂಡೆ. ಹಾಗೆಯೇ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಹಾಕಿದ್ರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಇದನ್ನು ಕಂಬೈಂಡ್ಗೆ ಅಂತ ಹಾಕೋದು, ಚೆನ್ನಾಗಿ ಕಂಬೈಂಡ್ ಆಗುತ್ತೆ. ನೀವು ಪೂರಿ ಹಾಕಿದ್ರೆ ಪಾಕದಲ್ಲಿ ಅಷ್ಟು ಚೆನ್ನಾಗಿ ಬೆರೆಯಲ್ಲ, ಸ್ವಲ್ಪ ಹಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬೆರೆಯುತ್ತೆ. ನೋಡಿ ಪಾಕ ಚೆಕ್ ಮಾಡಿಕೊಂಡೆ, ನೀರಲ್ಲಿ ಹಾಕ್ಕೊಂಡು ಅಲ್ಲೇ ಗಟ್ಟಿ ಆಗಿಬಿಡಬೇಕು ಪಾಕ ಹಾಕಿದ ತಕ್ಷಣ. ಇವಾಗ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಫ್ಲೇಮ್ನ ಆಫ್ ಮಾಡಿಕೊಂಡು ಇಲ್ಲಿ ಪೂರಿನ ಹಾಕ್ಕೊಳ್ತಾ ಇದ್ದೀನಿ ಅಥವಾ ಚುರುಮುರಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದು ಚುರುಮುರಿ ಸಿಗುತ್ತೋ ಅದನ್ನೇ ನೀವು ಬಳಸ್ಕೊಂಡು ಮಾಡ್ಬೋದು. ನಮ್ಮ ಹತ್ರ ನಾರ್ಮಲಾಗಿ ಮಂಡಕ್ಕಿ ಮಾಡೋಕ್ಕೆ ಯಾವುದು ಚುರುಮುರಿ ಸಿಗುತ್ತಲ್ಲ ಅದನ್ನೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಈ ಕಲಸೋವಂಥ ಮೆಥಡ್ ಏನಿದೆ ನೋಡಿ, ಅಂದರೆ ಟೈಮಿಂಗು ಒಂದು 2 ನಿಮಿಷದಲ್ಲಿ ಮುಗಿದು ಬಿಡಬೇಕು. ಇವಾಗ ಚುರುಮುರಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಕಲಿಸ್ಕೊಂಡಾದಮೇಲೆ ಹಿಟ್ಟನ್ನು ಸೇರಿಸ್ಕೊಂಡ್ಬಿಡ್ಬೇಕು. ಅಂದರೆ ಹುರ್ಗಡ್ಲೆ ಹಿಟ್ಟು 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ನಾನು ತೊಗೊಂಡಿರೋಂಥ ಮಂಡಕ್ಕಿ ಕ್ವಾಂಟಿಟಿಗೆ 1 ಟೇಬಲ್ ಸ್ಪೂನು ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಂಗೆ ನೋಡಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಜಸ್ಟ್ ನೀವು ಚುರುಮುರಿ ಮಾತ್ರ ಉಂಡೆ ಕಟ್ಟಿದ್ರು ಕೂಡ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಿಗಂತೂ ಇದು ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಮಕ್ಕಳು. ಇವಾಗ ನೋಡಿ ತಕ್ಷಣ ಬಿಸಿ ಇರ್ತಿದ್ದಂಗೆ ಸ್ವಲ್ಪ ಕೈಗೆ ಬೇಕಿದ್ರೆ ನೀರನ್ನು ಹಚ್ಕೊಂಡು ನೀವು ಉಂಡೆ ಕಟ್ಬೋದು, ಅಥವಾ ನೀವು ಬಿಸಿ ಕಟ್ಬೋದು. ನೀವು ಏಬಲ್ ಇದ್ರೆ ಕಟ್ಟೋಕ್ಕೆ ಅನ್ನಂಗಿದ್ರೆ ಬಿಸಿಯಾಗಿ ಸ್ವಲ್ಪನೇ ಭಾಗ ಎಷ್ಟು ಬೇಕೋ ಅಷ್ಟು ತೊಗೊಂಡು ಯಾವ ಸೈಜ್ಗೆ ನಿಮಗೆ ಉಂಡೆ ಬೇಕೋ ಆ ಸೈಜಲ್ಲಿ ಪೋರ್ಷನ್ ತೊಗೊಂಡು ನೀವು ಈ ಥರ ಉಂಡೆನ ಕಟ್ಕೋಬೋದು. ನೋಡಿ ಈ ಥರ 2 ಕೈಯಿಂದ ಉಂಡೆ ಕಟ್ಟಿದ್ರೆ ಲಡ್ಡು ರೆಡಿ ಆಗುತ್ತೆ. ಚುರುಮುರಿ ಲಡ್ಡು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕಟ್ತಿದ್ದಾಗೇ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ
ನೋಡಿ ಯಾವ ರೀತಿ ಆಗಿದೆ. ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಬೋದಾಗಿತ್ತು, ಆವಾಗ ಈ ಥರ ಮೇಲ್ಗಡೆ ಅಂಟಂಟು ಥರ ಶೈನಿಂಗ್ ಥರ ಕಾಣಿಸ್ತಿರ್ಲಿಲ್ಲ. ತುಂಬ ಟೇಸ್ಟಿಯಾಗಿರ್ತಿತ್ತು. ಆ ಹುರ್ಗಡ್ಲೆ ಹಿಟ್ಟನ್ನು ಇನ್ನೂ ಚೂರು ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ ಜಾಸ್ತಿ ಹಾಕಿದ್ರೂ ಕೂಡ. ನೋಡಿ ಇದೇ ಥರ ಎಲ್ಲ ಉಂಡೆಗಳನ್ನು ನಾನು ಕಟ್ಕೊಳ್ತೀನಿ. ಟೇಸ್ಟ್ ಅಂತೂ ಡಿಫ್ರೆಂಟ್ ಆಗಿರುತ್ತೆ. ಮಕ್ಕಳಿಗಂತೂ ಕುರುಮ್ ಅಂತ ತಿಂತಾ ಓಡಾಡ್ತಾ ಇರ್ತಾರೆ. ತುಂಬ ಇಷ್ಟ ಮಕ್ಕಳಿಗೆ. ನಮ್ಮನೇಲಂತೂ ಒಂದು 2 ನಿಮಿಷದಲ್ಲೇ ಖಾಲಿ ಆಗಿಬಿಡುತ್ತೆ ಈ ಮಂಡಕ್ಕಿ ಉಂಡೆ ಮಾಡಿದ್ರೆ, ಅಷ್ಟು ಇಷ್ಟ ನನ್ನ ಮಕ್ಕಳಿಗೆ ಇದೆಲ್ಲ. ಸೊ ನೋಡಿ ಇದನ್ನ ಒಂದು 10ರಿಂದ 12 ಉಂಡೆ ಆಯಿತು. ಇದರಲ್ಲಿ ಮಂಡಕ್ಕಿನಲ್ಲಿ ಚಿಕ್ಕ ಚಿಕ್ಕ ಒಂದು ಮೀಡಿಯಮ್ ಸೈಜ್ ಉಂಡೆ ನಾನು ಮಾಡಿರೋದು, ಮಕ್ಕಳಿಗೆ ಈಸಿ ಆಗಲಿ ತಿನ್ನೋಕ್ಕೆ ಹಿಡ್ಕೊಂಡು ಅಂಥೇಳಿ. ನೋಡಿ ಅದು ಪಾಕ ಗಟ್ಟಿ ಆಗೋಕ್ಕಿಂತ ಮುಂಚೆನೇ ನೀವು ಎಲ್ಲ ಉಂಡೆಗಳನ್ನು ಕಟ್ಟಿ ಮುಗಿಸ್ಬಿಡ್ಬೇಕು. ಈ ಪ್ರೊಸೆಸ್ ಏನಿದೆ ನೋಡಿ 1ರಿಂದ 8 ನಿಮಿಷದಲ್ಲಿ ಮುಗಿದ್ಬಿಡ್ಬೇಕು. ಸಾಧ್ಯ ಆದರೆ 2 ನಿಮಿಷದ ಒಳಗೇ ನೀವು ಇದನ್ನು ಮುಗಿಸ್ಕೊಂಡ್ಬಿಡ್ಬೇಕು. ಪಾಕದಲ್ಲಿ ಚುರುಮುರಿನ ಮಿಕ್ಸ್ ಮಾಡೋದಾಗಿರಲಿ ಅಥವಾ ಉಂಡೆ ಕಟ್ಟೋದಾಗಿರಲಿ 2 ನಿಮಿಷದಲ್ಲಿ ನೀವು ಮುಗಿಸ್ಕೊಂಡ್ಬಿಡ್ಬೇಕು. ಯಾಕಂದರೆ ನಾವು ಪಾಕ ತೆಗೆದಿರೋದ್ರಿಂದ ಬೇಗನೆ ಗಟ್ಟಿಯಾಗಿಬಿಡುತ್ತೆ, ತಳ ಹಿಡ್ಕೊಂಡ್ಬಿಡುತ್ತೆ ಪಾತ್ರೆಗೆ. ಹಾಗಾಗಿ ಎಲ್ಲವನ್ನು ಕಟ್ಟಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ಖಂಡಿತ ನೀವು ಕೂಡ ಈ ಪಂಚಮಿ ಹಬ್ಬಕ್ಕೆ, ನಾಗರ ಪಂಚಮಿ ಹತ್ತಿರ ಬಂತು, ಕೆಲವೊಂದು ಉಂಡೆಗಳ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಕಾಮೆಂಟ್ ಮಾಡಿ. ಹಾಗೆಯೇ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಇದು ನೋಡೋಕ್ಕೆ ಮಾತ್ರ ಬೇಸನ್ ಲಡ್ಡು ಥರ ಕಾಣಿಸ್ತಾ ಇದೆ, ಇದು ಬೇಸನ್ ಲಡ್ಡು ಅಲ್ಲ, ಬೇಸನ್ ಪೇಡ. ಅಷ್ಟು ರುಚಿಯಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ ಅಂತಾರಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಿದ್ರೆ ಈ ಥರ ಬಾಯಲ್ಲಿಟ್ಟರೆ ಕರಗುವಂಥ ಬೇಸನ್ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಿನ ಅಳತೆಯನ್ನು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಸಕ್ಕರೆಯನ್ನು ತೊಗೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, 1 ಕಪ್ ಸಕ್ಕರೆಯನ್ನು ಅಳತೆ ತೊಗೊಂಡು ನಾನಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ನೋಡಿ ಒಂದು 3 ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ. ಲವಂಗ ಇಡಿದಾಗೂ ಹಾಕ್ಬೋದು, ಕಾಳುಗಳನ್ನು ಮಾತ್ರ ಹಾಕ್ಕೋಬೋದು. ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರಬೇಕು, ಪೂರ್ತಿ ನುಣ್ಣಗಾಗಬೇಕು ಪೌಡ್ರು, ಟಾಲ್ಕನ್ ಪೌಡ್ರ್ ಥರ. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇಲ್ಲಿ ನಾನು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಅದೇ ಅಳತೆ ಮೆಜರ್ಮೆಂಟಲ್ಲಿ 2 ಕಪ್ ಆಗುವಷ್ಟು ಬೇಸನ್ ಹಿಟ್ಟು ಅಂದರೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಯಾವಾಗಲೂ ಉಂಡೆ ಮಾಡಬೇಕಾದ್ರೆ ಜರಡಿ ಹಿಡದೆ ತೊಗೋಬೇಕು, ಅಥವಾ ಯಾವುದೇ ಐಟಮ್ಸ್ ಮಾಡಬೇಕಂದ್ರೂ ಕೂಡ ಜರಡಿ ಹಿಡದೆ ತೊಗೋಬೇಕು. ಸ್ವಲ್ಪ ಗಂಟುಗಳಾಗಿರುತ್ತಲ್ಲ, ಹಾಗಾಗಿ ಈ ಥರ ಜರಡಿ ಹಿಡಿದಾಗ ಈ ಹಿಟ್ಟು ಏನಿದೆ ನೋಡಿ ಸ್ವಲ್ಪ ಲೂಸ್ ಆಗುತ್ತೆ, ಟಾಲ್ಕನ್ ಪೌಡ್ರ್ ಥರ ಆಗುತ್ತೆ. ಮಾಡುವಂಥ ರೆಸಿಪಿ ಪರ್ಫೆಕ್ಟಾಗಿ ಆಗುತ್ತೆ. ಇವಾಗ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಆ ಹಿಟ್ಟನ್ನು. ಇವಾಗ ಅದೇ ಮೆಜರ್ಮೆಂಟಲ್ಲಿ 1/2 ಕಪ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು, ತುಂಬ ಕಡಿಮೆ ತುಪ್ಪ ಬಳಸಿ ತುಂಬ ಚೆನ್ನಾಗಿರುವಂಥ ಬಾಯಲ್ಲಿ ಕರಗುವಂಥ ಪೇಡ ಥರ ಬೇಸನ್ ಲಡ್ಡು ಮಾಡೋದು ನೋಡೋಣ. ಇವಾಗ ಒಂದು ನಾನ್ ಸ್ಟಿಕ್ ಪ್ಯಾನನ್ನು ಲೋ ಫ್ಲೇಮ್ನಲ್ಲಿ ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವೇನು ಜರಡಿ ಹಿಡಿದಿದ್ವಲ್ಲ ಆ ಹಿಟ್ಟನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗತ್ತೆ. ಇದರಿಂದ ಒಳ್ಳೆ ಘಮ ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ನೀವು ಹುರಿಬೇಕಾಗತ್ತೆ ಚೆನ್ನಾಗಿ. ಮೊದಲೇ ತುಪ್ಪ ಹಾಕಿ ಆಮೇಲೆ ಹಿಟ್ಟು ಸೇರಿಸಿ ಹುರಿದ್ರೆ ಎಷ್ಟು ತುಪ್ಪ ಹಾಕಿದ್ರೂ ಸಾಲಲ್ಲ ನಿಮಗೆ. ಇದೊಂದು ಟಿಪ್ಪನ್ನು ನೆನ್ಪಿಟ್ಕೊಳ್ಳಿ, ಬೇಸನ್ ಲಡ್ಡು ಮಾಡುವಾಗ ಇದೊಂದು ಟಿಪ್ಪು. ತುಂಬ ಕಡಿಮೆ ತುಪ್ಪವನ್ನು ಬಳಸಿ ಯಾವ ಥರ ಪೇಡ ಥರ ನಾವು ಬೇಸನ್ ಲಡ್ಡು ಮಾಡೋದು ಅನ್ನೋದನ್ನು ಈ ವಿತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಹುರಿದಿದ್ದೀನಿ, ಒಂದು 8ರಿಂದ 10 ನಿಮಿಷ ಹುರಿದಿದ್ದೀನಿ. ನಾನು ಎಲ್ಲ ವಿಡಿಯೋ ಫುಲ್ ಲೆಂತಿ ಆಗುತ್ತೆ, ಹಾಗಾಗಿ ಚೆನ್ನಾಗಿ ಹುರಿದು ಕಲರ್ ಕೂಡ ಚೇಂಜ್ ಆಗಿದೆ, ಘಮ ಕೂಡ ಬರ್ತಾ ಇದೆ, ತಳ ಕೂಡ ಹಿಡಿತಾ ಇದೆ. ಅದಾದಮೇಲೆ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ನೋಡಿ 1/4 ಭಾಗದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. 1/2 ಕಪ್ಪಲ್ಲಿ 1/4 ಭಾಗದಷ್ಟು ಮಾತ್ರ ತುಪ್ಪ ಹಾಕ್ಕೊಂಡು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈ ಥರ ಫ್ರೈ ಮಾಡ್ಕೋಬೇಕು. ಹಿಟ್ಟಿನ ಜೊತೆ ಬೆರಿತಾ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಉಳಿದಂಥ ತುಪ್ಪ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನೂ 2-3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಅದೇ ಬೌಲಲ್ಲಿ ಉಳಿಸಿದ್ದೀನಿ, ಅದೇ ಮೆಜರ್ಮೆಂಟಲ್ಲಿ. ಇವಾಗ ಚೆನ್ನಾಗಿ ಈ ತುಪ್ಪ ಏನಿದೆ ನೋಡಿ ಹಿಟ್ಟು ಜೊತೆಗೆ ಬೆರಿಬೇಕು, ಈ ಬೇಸನ್ ಹಿಟ್ಟು ಜೊತೆಗೆ ಚೆನ್ನಾಗಿ ಬೆರಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊತ ಫ್ರೈ ಮಾಡ್ಕೊಳ್ಳಿ. ತಳ ಕೂಡ ಹಿಡಿಬಾರ್ದು, ಲೋ ಫ್ಲೇಮ್ನಲ್ಲೇ ಇಡಬೇಕು. ಎಂಡ್ವರೆಗೂ ಕೂಡ ನೀವು ಲೋ ಫ್ಲೇಮ್ ಇಟ್ಕೊಂಡೇ ಹುರ್ಕೋಬೇಕು. ಇದನ್ನು ಹೈ ಫ್ಲೇಮ್ಲಿಟ್ಟು ಯಾವುದೇ ಕಾರಣಕ್ಕೂ ಈ ಲಡ್ಡು ಮಾಡ್ತಿರ್ಬೇಕಾದ್ರೆ ಹುರಿಬಾರ್ದು, ತಳ ಹಿಡಿದು ಬಿಡುತ್ತೆ, ಸೀದೋಗ್ಬಿಡುತ್ತೆ ಹಿಟ್ಟು. ಹಾಗಾಗಿ ಸ್ವಲ್ಪ ಹೊತ್ತು ಪೇಷನ್ಸಿಂದ ಮಾಡಬೇಕಾಗತ್ತೆ. ಇವಾಗ ನೋಡಿ ಚೆನ್ನಾಗಿ ಬೆರ್ತಿದೆ, ಆ ತುಪ್ಪ ಏನು ಹಾಕಿದ್ದೀವಲ್ಲ ಅದ್ರ ಜೊತೆಗೆ ಹಿಟ್ಟೆಲ್ಲ ಚೆನ್ನಾಗಿ ಬೆರ್ತಿದೆ. ಮತ್ತು ಹಿಟ್ಟು ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಮತ್ತೆ ಇದರಿಂದ ತುಪ್ಪ ರಿಲೀಸ್ ಆಗ್ತಿದೆ, ನೀವು ನೋಡ್ತಿರ್ಬೋದು. ಇವಾಗ ಪರ್ಫೆಕ್ಟಾಗಿ ಈ ಹಿಟ್ಟು ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ಗ್ಯಾಸಿಂದ ಕೆಳಗಿಸ್ಕೊಂಡಿದ್ದೀನಿ ಸ್ಟೌವಿಂದ. ಇವಾಗ ನೋಡಿ ಸ್ವಲ್ಪ ತಣ್ಣಗಾಗಬೇಕು, ಅಂದರೆ ಪೂರ್ತಿಯಾಗಿ ತಣ್ಣಗೆ ಮಾಡಬಾರ್ದು, ಸ್ವಲ್ಪ ಬಿಸಿ ಇರಲೇಬೇಕು. ಅಂದರೆ ನಮ್ಮ ಕೈಯಿಂದ ಮುಟ್ಟೋಕ್ಕಾಗಲ್ವಲ್ಲ, ಅಷ್ಟು ಸ್ವಲ್ಪ ಬಿಸಿ ಹೋದರೆ ಸಾಕು. ಅಷ್ಟು ಬಿಸಿ ಹೋಗಾದ್ಮೇಲೆ ನಾವೇನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಸಕ್ಕರೆ ಪೌಡ್ರನ್ನ ಸೇರಿಸ್ಕೊಂಡು ಈ ಥರ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಬಿಸಿನೇ ಇರುತ್ತೆ, ಹಾಗಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಒನ್ಸ್ ಇವಾಗ ಈ ಸಕ್ಕರೆ ಹಾಕಿದ್ದೀವಲ್ಲ, ಸಕ್ಕರೆ ಪೌಡ್ರನ್ನ ಹಾಕಿ ಪೂರ್ತಿ ಮಿಕ್ಸ್ ಆಗೋವರೆಗೂ ಸ್ಪೂನಿಂದ ಕಲಸಿ. ಅದಾದಮೇಲೆ ಅಷ್ಟರಲ್ಲಿ ಸ್ವಲ್ಪ ಬಿಸಿ ಹೋಗಿರುತ್ತೆ, ಆವಾಗ ಕೈಯಿಂದ ಮುಟ್ಟೋ ಥರ ಆಗಿರುತ್ತೆ. ಆವಾಗ ಕ್ಲೀನ್
ಕ್ಲೀನಾಗಿ ಕೈಯಿಂದ ಕಲಿಸ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಲಡ್ಡು ಅಷ್ಟು ಮಾತ್ರ ಪ್ರಮಾಣದಲ್ಲಿ ಈ ಮಿಕ್ಸರನ್ನು ತೊಗೊಂಡು ಈ ಥರ ಒತ್ತಿ ಒತ್ತಿ ಕಟ್ಟಬೇಕು ಲಡ್ಡುನ. ಅದರಲ್ಲಿರುವಂಥ ಈ ತುಪ್ಪ ರಿಲೀಸ್ ಆಗಬೇಕಂದ್ರೆ ಈ ಥರ ಚೆನ್ನಾಗಿ ಒತ್ತಿ ಒತ್ತಿ ಲಡ್ಡುನ ಕಟ್ಟಿದಾಗ ಮಾತ್ರ ಅದರಿಂದ ತುಪ್ಪ ರಿಲೀಸ್ ಆಗುತ್ತೆ. ಅಷ್ಟರಲ್ಲೂ ನಿಮಗೆ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ಲಡ್ಡು ಅಂತ ಹೇಳಿದ್ರೆ, ಅಥವಾ ನಿಮ್ಗೆ ಇಷ್ಟೇ ಸಾಕು ಅಂದರೆ ಇಷ್ಟೇ ಕಟ್ಬೋದು. ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ನಮಗೆ ಅಂತ ಅನ್ನಿಸಿದ್ರೆ ಉಳಿದಿತ್ತಲ್ಲ ಮಿಕ್ಕಿತ್ತಲ್ಲ ಇನ್ನು 2 ಟೇಬಲ್ ಸ್ಪೂನ್ ತುಪ್ಪ ಮಿಕ್ಕಿದೆ, ಒಂದು ಅರ್ಧ ಕಪ್ ತುಪ್ಪದಲ್ಲಿ ಆ ತುಪ್ಪವನ್ನು ಕೂಡ ಸೇರಿಸ್ತೀನಿ ನಾನು ಇವಾಗ. ಅದನ್ನು ತುಪ್ಪ ಹಾಕಿದಾಗ ನೋಡಿ ಪೇಡ ಥರ ಬಾಯಲ್ಲಿಟ್ಟರೆ ಕರಗುವಂಥ ಲಡ್ಡುನ ನಾವು ಮಾಡ್ಬೋದು. ಇವಾಗ ನೋಡಿ ತುಪ್ಪ ಹಾಕ್ಕೊಂಡಿದ್ದೀನಿ ಆಲ್ರೆಡಿ, ತುಪ್ಪ ಹಾಕಿ ಕಲಿಸ್ಕೊಂಡಿದ್ದೀನಿ. ಈ ಲಡ್ಡು ನೋಡಿ ಎಷ್ಟು ಚೆನ್ನಾಗಿದೆ, ಪೇಡ ಥರ ನಿಮಗೆ ಕಾಣಿಸ್ತಾ ಇದೆ, ನೋಡ್ತಿರ್ಬೋದು. ಇದೇ ಥರ ಎಲ್ಲವನ್ನು ನಾನು ಲಡ್ಡುನ ಕಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ನ ಮೇಲೆ ಹಾಕಿ ಇಟ್ಟು ನೀವು ಲಡ್ಡು ಕಟ್ಬೋದು. ನಾನು ಕೂಡ ಇಲ್ಲಿ ದ್ರಾಕ್ಷಿಯನ್ನು ಹಾಕಿ ಲಡ್ಡುನ ಮಾಡ್ಕೊತಾ ಇದ್ದೀನಿ. ಇದೇ ಥರ ಸುಮಾರು ಲಡ್ಡುಗಳನ್ನು ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು, ಮಾತ್ರ ತುಂಬ ಟೇಸ್ಟಿಯಾಗಿತ್ತು. ಇದೇ ಟ್ರಿಕ್ಕನ್ನು ಫಾಲೋ ಮಾಡ್ಕೊಂಡು ನೀವು ಕೂಡ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತುಪ್ಪ ಸುರಿದು ಆಮೇಲೆ ಹಿಟ್ಟನ್ನು ಸುರಿದು ಮಾಡಬೇಡಿ, ತುಂಬ ತುಪ್ಪ ಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ತೋರಿಸ್ತೀನಿ ನೋಡಿ, ಎಷ್ಟು ರುಚಿಯಾಗಿತ್ತು ಅಂದರೆ ಅಷ್ಟು ಬಾಯಲ್ಲಿಟ್ಟರೆ ಕರಗುತ್ತೆ ಅಂತಾರಲ್ಲ ಆ ಥರ ಇತ್ತು. ಖಂಡಿತ ನೀವು ಕೂಡ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ. ತುಂಬ ಟೇಸ್ಟಿಯಾಗಿರುವಂಥ ಜ್ಯೂಸಿಯಾಗಿರುವಂಥ ಬೂಂದಿ ಲಡ್ಡುನ ಬೇಕ್ರಿ ಟೇಸ್ಟಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭ. ವಿಡಿಯೋ ಕೊನೆವರೆಗೂ ನೋಡಿ, ನೀವು ಕೂಡ ನಿಮ್ಮನೇಲಿ ಈ ಹಬ್ಬಗಳಿಗೋಸ್ಕರ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಮನೆಯಲ್ಲೇ ಮಾಡ್ಕೋಬೋದು. ಸೊ ಬನ್ನಿ, ಹಾಗಿದ್ರೆ ಈ ಬೂಂದಿ ಕಾಳನ್ನು ಮಾಡೋದ್ರಿಂದ ಹಿಡಿದು ಬೂಂದಿ ಲಡ್ಡು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 2 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಮೊದಲೇ ಜರಡಿ ಹಿಡಿದು ಹಾಕೊಳ್ಳಿ. ನಾನು ಕೂಡ ಇಲ್ಲಿ ಜರಡಿ ಹಿಡಿದು ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ನೋಡಿ 1 ಚಿಟಿಕೆ ಆಗುವಷ್ಟು ಉಪ್ಪು, ಹಾಗೆ 1 ಚಿಟಿಕೆ ಆಗುವಷ್ಟು ಸೋಡಾ ಹಾಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಕೂಡ ಹಾಕೊಂಡು ಇದನ್ನು ಒಂದು ವಿಸ್ಕರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟುಗಳೆಲ್ಲ ಹೋಗಿ ಉಪ್ಪು ಏನು ಹಾಕಿರ್ತೀವಲ್ಲ ನಾವು, ಅರಿಶಿನ ಪುಡಿ ಸೋಡಾ ಎಲ್ಲ ಮಿಕ್ಸ್ ಆಗಬೇಕು ಹಿಟ್ಟು ಜೊತೆ. ಅದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಿಟ್ಟನ್ನು. ಒಟ್ಟಿಗೆ ಜಾಸ್ತಿ ನೀರು ಹಾಕ್ಕೊಂಡು ಪೂರ್ತಿ ತೆಳು ಮಾಡ್ಕೋಬಾರ್ದು. ಒಂದು ಹದಕ್ಕೆ ಹಿಟ್ಟು ನಾನು ತೋರಿಸ್ತೀನಿ ಯಾವ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು ಬೂಂದಿ ಕಾಳುಗಳನ್ನು ಮಾಡೋಕ್ಕೆ ಅಂಥೇಳಿ. ಆ ಹದಕ್ಕೆ ನೀವು ಇಲ್ಲಿ ಕಲಿಸ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ಈ ಥರ ಗಟ್ಟಿಯಾಗಿದೆ. ಇವಾಗ ಇನ್ನೂ ಸ್ವಲ್ಪ ನಮಗೆ ತೆಳುವಾಗಿ ಬರಬೇಕು. ಸ್ವಲ್ಪ ನೀರನ್ನು ಅವಾಗವಾಗ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು. ಇವಾಗ ನೋಡಿ ಮೇಲಿಂದ ಕೆಳಗಡೆ ಬಿಟ್ಟರೆ ಈಸಿಯಾಗಿ ಬೀಳಬೇಕು ಹಿಟ್ಟು, ಆ ಥರ ಕನ್ಸಿಸ್ಟೆನ್ಸಿ ಹಿಟ್ಟನ್ನು ಕಲಿಸ್ಕೋಬೇಕು. ಇವಾಗ ನೋಡಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಹೋಲ್ ಇರುವಂಥ ಒಂದು ಬೌಲನ್ನು ತೊಗೊಂಡಿದ್ದೀನಿ ಅಥವಾ ಬಾಕ್ಸನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ಥರದ್ದು ಇಲ್ಲ ಅಂದರೆ ಈ ಸೌಟ್ ಇರುತ್ತಲ್ಲ ಹೋಲ್ ಇರುವಂಥದ್ದು, ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ ಈ ಬೌಲು ಈಸಿಯಾಗಿ ಆಗುತ್ತೆ ಮಾಡೋಕ್ಕೆ. ಸೊ ಇವಾಗ ಮಾಡೋದು ನೋಡೋಣ ಬನ್ನಿ. ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ಬೂಂದಿ ಕಾಳುಗಳನ್ನು ಮಾಡಲಿಕ್ಕೆ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಹಾಕೋಬೇಕಾಗತ್ತೆ. ಅರ್ಧಂಬರ್ಧ ಎಣ್ಣೆ ಕಾಯಿಸಿದ್ರೆ ಚೆನ್ನಾಗಿ ಎಣ್ಣೆ ಕುಡಿದ್ಬಿಡ್ತವೆ, ಹಾಗೆಯೇ ಪ್ರಾಪರಾಗಿ ಕಾಳುಗಳು ಬೀಳಲ್ಲ. ಸೊ ಇವಾಗ ನೋಡಿ ಚೆನ್ನಾಗಿ ಎಣ್ಣೆ ಕಾಯ್ದಿದೆ. ಈ ಥರ ನೋಡಿ ಹಾಕಾದ್ಮೇಲೆ ಬೇಕಿದ್ರೆ ಮೀಡಿಯಮ್ ಹೈ ಫ್ಲೇಮಲ್ಲಿ ಇಟ್ಕೋಬೋದು. ಹಾಕೋವರೆಗೂ ಹೈ ಫ್ಲೇಮಲ್ಲಿ ಎಣ್ಣೆನ ಕಾಯಿಸಬೇಕು. ಇವಾಗ ನೋಡಿ ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು, ಆ ಪಾತ್ರೆ ಎಷ್ಟು ಹಿಡ್ಸತ್ತೋ ಅಷ್ಟು ಮಾತ್ರ ನೀವು ಇಲ್ಲಿ ಹಾಕೋಬೇಕಾಗತ್ತೆ. ಜಾಸ್ತಿ ಹಾಕಿದ್ರೆ ಅಂಟ್ಕೊಂಡ್ಬಿಡ್ತವೆ ಒಂದಕ್ಕೊಂದು. ಸೊ ಒಂದು 2 ಸೌಟಷ್ಟು ಹಾಕಿದೆ ನಾನಿಲ್ಲಿ. ಹಾಕಿ ಈಗ ನೋಡಿ ಸ್ವಲ್ಪನೇ ಫ್ರೈ ಮಾಡ್ಕೊಂಡು ತೆಗಿಬೇಕು. ಅಲ್ಲಿ ಹೋಟೆಲ್ಗಳಲ್ಲಿ ಅಥವಾ ಬೇಕರಿಗಳಲ್ಲೆಲ್ಲ ದೊಡ್ಡ ಬಾಳ್ಗೆನ ಇಟ್ಟು ಫ್ರೈ ಮಾಡ್ತಾರೆ. ಒಂದೇ ಸತಿಗೆ ಹಾಕಿದ್ರು ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅವ್ರು ತೆಗಿತಾರೆ. ಈ ಮನೇಲೆಲ್ಲಾದ್ರೂ ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಂಡು ತೆಕ್ಕೋಬೇಕಾಗುತ್ತೆ. ಇವಾಗ ನೋಡ್ತಿರ್ಬೋದು ಬೂಂದಿ ಕಾಳುಗಳು ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ ಅಂಥೇಳಿ. ಸೊ ಇದೇ ಸೇಮ್ ಮೆಥಡಲ್ಲೇ ನಾನು ಅದೇ ಥರ ಮಾಡ್ತೀನಿ. ಹೈ ಫ್ಲೇಮಲ್ಲಿ ಎಣ್ಣೆ ಕಾಯಿಸ್ಕೊಂಡು ಹಾಕಿ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಫ್ಲೇಮ್ನ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಾದ್ಮೇಲೆ ತೆಗೆದ್ರೆ ಆಯಿತು. ಜಾಸ್ತಿ ಸಮಯ ತಗೊಳ್ಳಲ್ಲ ಫ್ರೈ ಆಗೋಕ್ಕೆ. ಒಂದ್ಸತಿ ಬೂಂದಿ ಕಾಳುಗಳು ಬಿಸಿ ಎಣ್ಣೆಯಲ್ಲಿ ಬಿದ್ದುಬಿಟ್ರೆ ಫ್ರೈ ಆಗಿಬಿಟ್ಟಿರ್ತವೆ. ಒಂದು 2 ನಿಮಿಷ ಫ್ರೈ ಮಾಡಿ ತೆಗೆದುಬಿಡೋದು ಅಷ್ಟೇ. ಇದೇ ಥರ ನಾನು ಎಲ್ಲ ಕಾಳುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಸೊ ಇವಾಗ 2 ಗಂಟೆ ಬಿಟ್ಟು ನಾನು ಪೂರ್ತಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ. ಪೂರ್ತಿ ಕ್ರಿಸ್ಪಿ ಆಗಿದೆ ಬೂಂದಿ ಕಾಳು. ಹಾಗೆಯೇ ಫ್ರೈ ಮಾಡುವಾಗ ಈ ಥರನೂ ಚಪ್ಪಟೆ ಆಕಾರಕ್ಕೆ ಬಿದ್ದಿರ್ತದೆ. ಇದನ್ನು ಏನು ಮಾಡೋದು, ವೇಸ್ಟ್ ಮಾಡದೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಇದನ್ನು ಕೂಡ ಅದೇ ಬೂಂದಿ ಕಾಳುಗಳೇನಿರುತ್ತಲ್ಲ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು. ಬೂಂದಿ ಲಾಡು ತುಂಬ ಚೆನ್ನಾಗುತ್ತೆ. ಡ್ರೈ ಫ್ರೂಟ್ಸ್ ಕೂಡ ನಾನಲ್ಲಿ ಬಳಸ್ತಾ ಇದ್ದೀನಿ. ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಏನಿದೆ ನೋಡಿ ಅದನ್ನು ಚೆನ್ನಾಗಿ ಮೊದಲಿಗೆ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೆಲನ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಗೋಡಂಬಿ. ಇವು ಎರಡನ್ನೂ ಫ್ರೈ ಮಾಡಿ ಚೆನ್ನಾಗಿ ಎತ್ತಿಟ್ಕೋಬೇಕು ಬೇರೆ ಕಡೆ, ಅಥವಾ ಬೂಂದಿ ಕಾಳುಗಳೇನಿರುತ್ತಲ್ಲ ಅದ್ರ ಜೊತೆಗೆ ಸೇರಿಸ್ಕೊಂಡ್ರು ಸರಿ. ಹಾಗೆಯೇ 1 ಚಿಟಿಕೆ ಆಗೋಷ್ಟು ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಂಡೆ. ಇವಾಗ ಅದೇ ಕಡಾಯಿಗೆ ನಾನಿಲ್ಲಿ ಒಂದು ಪೂರ್ತಿ
ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೀನಿ. ಅಂದರೆ ಒಂದು 250 ಗ್ರಾಮ್ ಆಗೋಷ್ಟು ಸಕ್ಕರೆ, 1/4 kg ಅಂತ ಲೆಕ್ಕ ಬರುತ್ತೆ. ಅದಕ್ಕೆ ನೋಡಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಕೇಸರಿನೂ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ. ಇದು ಪೂರ್ತಿ ಸಕ್ಕರೆ ಕರಗಬೇಕು, ಲೋ ಫ್ಲೇಮಲ್ಲಿಟ್ಟರೆ ಕರಗಿಸ್ಬೇಕು. ಸಕ್ಕರೆನ ಪೂರ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗನೆ ಪಾಕ ಬಂದ್ಬಿಡುತ್ತೆ. ಇಲ್ಲಿ ನಾವು ಪಾಕ ಏನು ತೆಗಿಯೋ ಅಗತ್ಯ ಇಲ್ಲ, ಜಸ್ಟ್ ಸಕ್ಕರೆ ಕರಗಬೇಕಷ್ಟೇ. ಸಕ್ಕರೆ ನೀರು ಮಾಡ್ಕೊಡ್ಬೇಕಾಗಿರೋದು ಇಲ್ಲಿ. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಅನ್ನೋದಾದರೆ ಇನ್ನೂ ಒಂದು ಕಪ್ ಆಗೋಷ್ಟು ನೀವು ಸಕ್ಕರೆನ ಹಾಕೋಬೋದು, ಅಥವಾ ಅರ್ಧ ಕಪ್ ಆಗೋಷ್ಟು ನೀವು ಸಕ್ಕರೆ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಮೈಲ್ಡ್ ಸ್ವೀಟಲ್ಲಿ ಮಾಡ್ತಿರೋದ್ರಿಂದ ಸಕ್ಕರೆ ಚೆನ್ನಾಗಿ ಕರಗಿದ ತಕ್ಷಣ ನಾನಿಲ್ಲಿ ಬೂಂದಿ ಕಾಳುಗಳನ್ನು ಹಾಕೊಂಡ್ಬಿಟ್ಟಿದ್ದೀನಿ, ನೋಡ್ತಿರ್ಬೋದು. ಹಾಕ್ಕೊಂಡು ನೋಡಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಇದು ಪೂರ್ತಿಯಾಗಿ ಹೀರ್ಕೋಬೇಕು, ಪಾಕ ಎಲ್ಲ ಹೀರ್ಕೊಳ್ಳುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಬಿಡಬೇಕು. ತಕ್ಷಣವೇ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನು ಕೆಳಗಿಳಿಸಿ ಸ್ವಲ್ಪ ಹೀರ್ಕೊಳ್ಳೋಕೆ ಬಿಡಬೇಕು. ನೀರು ಇದೆಲ್ಲ ಏನಿದೆ ನೋಡಿ ಪಾಕ ಆ ಬೂಂದಿ ಕಾಳುಗಳೆಲ್ಲ ಚೆನ್ನಾಗಿ ಹೀರ್ಕೊಳ್ಳೋಕ್ಕೆ ಬಿಡಬೇಕು. ಸೊ ಇವಾಗ ನೋಡಿ ಪೂರ್ತಿ ಒಂದು ಅರ್ಧ ಗಂಟೆ ಪೂರ್ತಿ ಆಗಿಲ್ಲ, ಒಂದು 1/4 ಗಂಟೆ ಬಿಟ್ಟಿದೆ, ಪೂರ್ತಿ ಚೆನ್ನಾಗಿ ಹೀರ್ಕೊಂಡಿದೆ ಪಾಕ ಎಲ್ಲ. ಈ ಥರ ಆವಾಗಲೇ ನಾನು ರುಬ್ಬ ಹಾಕೊಂಡಿದ್ನಲ್ಲ, ವೇಸ್ಟ್ ಆಗಿರುವಂಥ ಬೂಂದಿ ಕಾಳುಗಳು ಮಾಡುವಾಗ ವೇಸ್ಟ್ ಆಗಿರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಚೆನ್ನಾಗಿ ಬೈಂಡಿಂಗ್ ಆಗ್ತಾ ಇದೆ. ನಿಮ್ಗೇನಾದರೂ ಆ ಥರ ಬೈಂಡಿಂಗ್ ಆಗಿಲ್ಲ ಅಂದರೆ ಇದೇ ಕಾಳುಗಳನ್ನು ತೊಗೊಂಡು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಇದ್ರ ಜೊತೆ ಸೇರಿಸ್ಕೊಂಡು ಉಂಡೆ ಕಟ್ಕೋಬೇಕು. ಆವಾಗ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ, ಚೆನ್ನಾಗಿ ಉಂಡೆಗಳು ಚೆನ್ನಾಗಿ ಬರ್ತವೆ. ಇವಾಗ ನೋಡಿ ಇದೇ ಥರ ಎಲ್ಲ ಉಂಡೆಗಳನ್ನು ನಾನು ಕ್ಲೀನಾಗಿ ಒಂದೇ ಸೈಜಲ್ಲಿ ಕಟ್ಕೊತೀನಿ. ತುಂಬ ಸುಲಭವಾಗಿ ಮಾಡಿಬಿಡ್ಬೋದು. ಜಾಸ್ತಿ ತುಪ್ಪನೂ ಹಾಕಿಲ್ಲ ಇದಕ್ಕೆ, ಜಸ್ಟ್ ನಾನು ಬೂಂದಿ ಕಾಳುಗಳನ್ನ ಫ್ರೈ ಮಾಡಿದ್ದಷ್ಟೇ, ಅದು ಕೂಡ ಜಾಸ್ತಿ ಆಯಿಲನ್ನು ಹೀರ್ಕೊಂಡಿಲ್ಲ. ಸೊ ಬೂಂದಿ ಲಾಡು ಕಟ್ಟಾದಮೇಲೆ ಒಂದು ದಿನ ಫುಲ್ ಬಿಟ್ಬಿಡಬೇಕು ಚೆನ್ನಾಗಿ ಸೆಟ್ ಆಗೋಕ್ಕೆ. ನೆಕ್ಸ್ಟ್ ಡೇನೇ ಅದನ್ನು ಸರ್ವ್ ಮಾಡ್ಕೊಳ್ಳೋಕ್ಕೆ ಆಗೋದು. ತುಂಬ ರುಚಿಯಾದಂಥ ಬೂಂದಿ ಲಾಡು ರೆಡಿಯಾಗಿದೆ. ಖಂಡಿತ ನೀವು ಕೂಡ ನಿಮ್ಮಲ್ಲಿ ಇದೇ ಮೆಥಡನ್ನು ಫಾಲೋ ಮಾಡ್ಕೊಳ್ಳಿ. ಖಂಡಿತ ನೀವು ಕಾಮೆಂಟ್ ಮುಖಾಂತರ ಬಂದು ನನಗೆ ಕಾಮೆಂಟ್ ಹಾಕ್ತೀರಾ. ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.